ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಇಲ್ಲೇ ನಿಂತ್ಬಿಟ್ರಲ್ಲ, ಬನ್ನಿ. ಪೂಜೆ ಆಮೇಲೆ ಮಾಡಿಸ್ಬೋದು, ನಾವಲ್ಲಿ ಕೂತ್ಕೊಳ್ಳೋಣ ಬನ್ನಿ. ಅಯ್ಯೋ ಇರಿ, ನಿಮ್ಮನ್ನು ನೋಡ್ತಿದ್ರೆ ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇರೋ ಥರ ಅನಿಸ್ತಿದೆ. ಏನಾಯಿತು? ಹೌದು ಚಂದನ ಅವರೇ, ತುಂಬ ದಿನದಿಂದ ನನ್ನ ಮನಸ್ಸಲ್ಲಿ ಏನೋ ಕೊರಿತಾ ಇದೆ. ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಇಲ್ಲಿವರೆಗೂ ಕರ್ಕೊಂಬಂದೆ. ಅದೇ ಅಂದ್ಕೊಂಡೆ, ನೀವು ದೇವಸ್ಥಾನಕ್ಕೆ ಒಬ್ಬರೇ ಬರ್ತಿದ್ರಿ, ಇವತ್ತು ಅಷ್ಟು ನನ್ನ ಫೋರ್ಸ್ ಮಾಡಿ ಕರ್ಕೊಂಡು ಬಂದ್ರಲ್ಲ ಅಂತ. ನನ್ನ ಮನಸ್ಸಲ್ಲಿರೋ ವಿಷಯನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅನಿಸ್ತು, ಅದಕ್ಕೆ. ಅಯ್ಯೋ, ಅದನ್ನು ಮನೇಲೇ ಹೇಳ್ಕೊಬೋದಿತ್ತಲ್ಲ, ಇಲ್ಲಿ ತನಕ ಯಾಕೆ ಕರ್ಕೊಂಡು ಬಂದ್ರಿ? ಮನೆಯಲ್ಲಾದರೆ ಎಲ್ಲರೂ ಇರ್ತಾರೆ ಚಂದನ ಅವರೇ. ಅದು ಅಲ್ಲದೆ ಈ ವಿಷಯ ಮನೇಲಿ ಮಾತಾಡೋ ಅಂಥದ್ದಲ್ಲ. ಇಲ್ಲಿ ನೋಡಿ, ಎಲ್ಲ ಪ್ರಶಾಂತವಾಗಿದೆ, ಜೊತೆಗೆ ದೇವರು ಬೇರೆ ಇದ್ದಾರೆ. ನನ್ನ ಮನಸ್ಸಲ್ಲಿರೋ ಎಲ್ಲ ಪ್ರಶ್ನೆಗೂ ಅವನು ಉತ್ತರ ಕೊಡ್ತಾನೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀನಿ. ಸರಿ, ಏನು ವಿಷಯ ಹೇಳಿ. ವಿಶ್ವನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತು. ಅದು ಅಲ್ಲದೆ ಆ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ ಕೂಡ ನೀವೇನೆ. ಈಗ ಎಂಗೇಜ್ಮೆಂಟ್ ಆದಾಗಿಂದ ನನ್ನಿಂದ ಎಲ್ಲಿ ದೂರ ಆಗ್ತಾನೆ ಅನ್ನೋ ಭಯ ಶುರುವಾಗಿದೆ. ಯಾಕಿಗೆಲ್ಲ ಯೋಚನೆ ಮಾಡ್ತಿದ್ದೀರಾ ತನ್ನೋರೆ? ವಿಶ್ವ ಅವರು ಯಾವತ್ತಿದ್ರೂ ನಿಮ್ಮ ಸ್ವಂತಾನೆ. ನನ್ನ ಸ್ವಂತ ಅಂದಿದ್ದನ್ನು ಕಿತ್ಕೊಳ್ಳೋಕ್ಕೆ ಅಂತಾನೆ ಕೆಲವ್ರು ಇದ್ದಾರಲ್ಲ ಚಂದನ ಅವರೇ. ಅಂದರೆ ಅವ್ನು ಇತ್ತೀಚೆಗೆ ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನಿಮ್ಗೆ ಈ ಥರ ಎಲ್ಲ ಅನುಮಾನ ಬರ್ತಿದೆ. ನೋಡಿ, ಅವ್ನು ಮುಂಚೆ ಒಬ್ಬಳನ್ನ ಪ್ರೀತಿ ಮಾಡ್ತಿದ್ನಲ್ಲ, ಅದರಿಂದ ನನ್ನಿಂದ ಏನಾದರೂ ಅವ್ನು ಡೈವರ್ಟ್ ಆಗ್ತಿದ್ದಾನ ಅಂತ. ಇದೆಲ್ಲ ನಿಮಗೆ ಮುಂಚೆನೇ ಗೊತ್ತಿತ್ತು ಅಲ್ವಾ? ಇದೆಲ್ಲ ಗೊತ್ತಿದ್ದೆ ನೀವು ಮದುವೆ ಆಗೋದಕ್ಕೆ ಒಪ್ಕೊಂಡ್ರಿ ತಾನೆ? ಹೌದು ಚಂದನ ಅವರೇ, ಅವ್ನು ಪ್ರೀತಿಸಿದ ಹುಡುಗಿ ಮದುವೆ ಆಗಿ ಹೋದ್ರೂ ಅವಳ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದು ನೋಡಿ, ಅವಳನ್ನ ಒಂದೇ ಒಂದು ಸಲ ನೋಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲೇ ಇಲ್ಲ. ಕೊನೆಗೆ ಅವಳು ತೀರೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಯಿತು. ಆದರೂ ಅವಳ ಮೇಲೆ ಒಂಚೂರೂ ಪ್ರೀತಿ ಕಮ್ಮಿ ಆಗಿಲ್ಲ. ಸತ್ತ ಮೇಲೂ ಇಷ್ಟೊಂದು ಇಷ್ಟಪಡ್ತಿದ್ನಲ್ಲ, ಅಂಥ ಪ್ರೇಮಿನೇ ನನಗೂ ಬೇಕು ಅನ್ನಿಸ್ತು. ಚಿಕ್ಕ ವಯಸ್ಸಿಂದ ನಾನು ಅವನು ಗಂಡ ಹೆಂಡತಿ ಅನ್ನೋದು ಫಿಕ್ಸ್ ಆಗಿತ್ತು. ಆದರೆ ಇಲ್ಲಿವರೆಗೂ ಅವನ ಕಣ್ಣಲ್ಲಿ ಅವಳ ಮೇಲಿದ್ದಿದ್ದ ಪ್ರೀತಿ ನನ್ನ ಮೇಲೆ ಕಾಣಿಸ್ಲೇ ಇಲ್ಲ ಚಂದನ ಅವರೇ. ಅವಳ ನೆನಪಲ್ಲೇ ಇದ್ದಾನೆ. ಇವತ್ತಲ್ಲ ನಾಳೆ ಸರಿ ಹೋಗ್ತಾನೆ ಅಂತ ನಾನು ಸುಮ್ಮನಿದ್ದೆ. ಅದಕ್ಕೋಸ್ಕರ ಅಂತಾನೆ ಎಂಗೇಜ್ಮೆಂಟ್ನ ಮುಂದಕ್ಕೆ ಹಾಕೊಂಬಂದ. ಕೊನೆಗೂ ಎಂಗೇಜ್ಮೆಂಟ್ ಆಯಿತು. ಹಬ್ಬ ಸದ್ಯ ಈಗಲಾದರೂ ಬದಲಾದ್ನಲ್ಲ ಅಂದ್ಕೊಂಡ್ರೆ ಮತ್ತೆ ಅವನು ಹಳೆ ಚಾಳಿನೇ ಶುರು ಮಾಡಿದ್ದಾನೆ. ಇತ್ತೀಚೆಗಂತೂ ನನ್ನ ತುಂಬ ಅವಾಯ್ಡ್ ಮಾಡ್ತಿದ್ದಾನೆ. ನನಗಂತೂ ತುಂಬ ಭಯ ಆಗ್ತಿದೆ ಚಂದನ ಅವರೇ. ಇದನ್ನೆಲ್ಲ ನೋಡಿದ್ರೆ ನನಗೇನು ಅನಿಸ್ತಿದೆ ಅಂದರೆ, ಏನು ಅನ್ನಿಸ್ತಿದೆ? ಅವನು ನಿಮ್ಮನ್ನು ಭೇಟಿ ಆದಮೇಲೆ ಬದಲಾಗಿದ್ದಾನ ಅನಿಸ್ತಿದೆ. ಏನು ಹೇಳ್ತಿದ್ದೀರಾ ನೀವು? ನನಗೂ ಇದಕ್ಕೂ ಏನು ಸಂಬಂಧ? ಅದನ್ನು ತಿಳ್ಕೊಳ್ಳೋಣ ಅಂತಾನೆ ಅಲ್ವಾ ನಾನು ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು. ನೋಡಿ, ನೀವು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋತಾ ಇದ್ದೀರಾ ಅಂತ ಅನ್ನಿಸ್ತಿದೆ. ಕಲ್ಪನೆನೋ ನಿಜನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಈ ಅನುಮಾನ ಬಂದಮೇಲೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೇಬೇಕಲ್ವಾ? ಅದರಲ್ಲೂ ನಾನು ಇತ್ತೀಚೆಗೆ ಗಮನಿಸಿದ ಹಾಗೆ, ನೀವು ಮನೇಲಿದ್ದಾಗ ಅವನು ಮನೇಲಿರಲ್ಲ, ನೀವು ಮನೇಲಿದ್ದಾಗ ಅವ್ನು ಮನೇಲಿರ್ತಾನೆ. ಅದು ಅಲ್ದಿರ ನೀವು ಮನೇಲಿದ್ದರೆ ಅವ್ನು ನಿಮ್ಮ ಜೊತೆನೇ ಇದ್ದಾನೆ ಅನಿಸುತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಅನುಮಾನ ಬರಲ್ವಾ ಹೇಳಿ? ನೋಡಿ ತನ್ನೋರೆ, ದಯವಿಟ್ಟು ಮೊದಲು ಇದನ್ನೆಲ್ಲ ತಲೆಯಿಂದ ಕಿತ್ತಾಕಿ. ಈ ಅನುಮಾನದ ಬೀಜನ ಮರವಾಗಿ ಬೆಳೆಯೋದಕ್ಕೆ ಬಿಡಬೇಡಿ. ಅನುಮಾನ ಅನ್ನೋದು ಹುತ್ತವಾಗಿ ಬೆಳೆದ್ರೆ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ. ಇಲ್ಲ ಚಂದನ ಅವರೇ, ಆ ಬೀಜ ಈಗ ಹೆಮ್ಮರ ಆಗಿದೆ. ಅದಕ್ಕೆ ನಿಮ್ಮ ಹತ್ರ ನೇರವಾಗಿ ಮಾತಾಡೋಣ ಅಂತ ಇಲ್ಲಿವರೆಗೂ ಕರ್ಕೊಂಬಂದಿದ್ದು. ನಿಜ ಹೇಳಿ ಚಂದನ ಅವರೇ, ನಿಮಗೆ ವಿಶ್ವನಿಗೆ ಏನು ಸಂಬಂಧ? ಮಿಸ್ಟೇಕಾಗಿ ಹಳೆಯ ಪ್ಲ್ಯಾನ್ ಪ್ರಕಾರ ನಾನು ಆ ಸೈಟಲ್ಲಿ ಮನೆ ಕಟ್ಬಿಟ್ಟಿದ್ದೀನಿ. ಹೊಸ ಪ್ಲ್ಯಾನ್ ಪ್ರಕಾರ ಆ ಸೈಟು ಶಿಫ್ಟ್ ಆಗಿದೆ. ಗೊತ್ತಾಗದೆ
ಬೇರೆಯವ್ರ ಸೈಟಲ್ಲಿ ಮನೆ ಕಟ್ಬಿಟ್ಟಿದ್ದೀನಿ ಸರ್. ಈಗ ದಯವಿಟ್ಟು ನೀವು ಆ ಸೈಟ್ನ ನನಗೆ ಉಳಿಸ್ಕೊಡ್ಬೇಕು ಸರ್. ಅದೊಂದು ಉಪಕಾರ ಮಾಡಿಕೊಡಿ ಸರ್. ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ದೀನಿ ಸರ್. ನೋಡ್ಲಾ ಸಂತೋಷ, ಇಲ್ಲಿ ನಿನ್ನ ತಂಗಿ ನಮ್ಮ ಮನೆಯವ್ರ ಮಾನ ಮರುವಾದನ್ನೆಲ್ಲ ಬೀದಿ ನಿಂತ್ಕೊಂಡು ಹರಾಜು ಆಗ್ತಾವಳೆ. ನೀನೇನಪ್ಪ ಅಂದರೆ ನೀನು ಮನೆ ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದೆ ನನ್ನ ಹತ್ರ ಕೇಳ್ಕೊಳಕ್ಕೆ ಬಂದಿದ್ಯಾ. ಭಲೆ ಕಿಲಾಡಿ ಕಣಯ್ಯ ನೀನು. ಅವಳನ್ನ ನನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಸರ್. ಅವತ್ತು ನನ್ನ ಮನೆ ಗೃಹ ಪ್ರವೇಶದ ದಿವಸ ಬಂದು ಎಲ್ಲರೆದುರಿಗೆ ನನಗೆ ಅವಮಾನ ಮಾಡಿದ್ಲು ಸರ್. ಅವತ್ತೇ ಅವಳನ್ನ ಮರೆತು ಬಿಟ್ಟೆ ಸರ್. ಅವತ್ತಿಂದ ಅವಳು ಕಾಂಟ್ಯಾಕ್ಟೇ ಇಲ್ಲ ನನಗೆ. ಅವಳ ಮೇಲಿನ ಕೋಪನ ನನ್ನ ಮೇಲೆ ತೀರಿಸ್ಕೋಬೇಡಿ ಸರ್. ದಯವಿಟ್ಟು ಇದೊಂದು ಉಪಕಾರ ಮಾಡಿಕೊಡಿ ಸರ್. ಅಲ್ಲ ಕಣಯ್ಯ, ನನ್ನ ಮಗಳು ಬಸ್ರಿ ಅಂತ ಗೊತ್ತಿದ್ದು ಬರಿಗೈಲಿ ಬಂದಿರೋ ನೀನು ಹಾಳಾಗೋಲಿ. ನಿನ್ನ ತಂಗಿನ ನಮ್ಮ ಮನೆ ಕಳಿಸುವಲ್ಲೂ ಬರಿಗೈಲಿ ಕಳಿಸಿರೋ ವಂಶ ನಿಮ್ಮದು. ಇಂಥದ್ರಲ್ಲಿ ನಾನು ನಿಮ್ಗೆ ಸಹಾಯ ಮಾಡಿಬಿಟ್ಟು ನಾನು ಬರಿಕೈ ದಾಸ ಆಗ್ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅಲ್ಲ ಕಣಯ್ಯ, ಈ ಜವರೇಗೌಡ ಈ ಕಷ್ಟದಲ್ಲಿ ಮಾತ್ರ ನಾನು ನಿಮ್ಗೆ ಗೆಪ್ತಿ ಬರೋದು. ನಾನು ಸಹಾಯ ಮಾಡ್ತೀನಿ ಅಂತ ನಾವು ಯಾವ ಮುಖ ಇಟ್ಕೊಂಡ್ಬಂದಿದ್ರಿ ಇಲ್ಲಿಗೆ? ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಇಕ್ಕ ಒತ್ತಾರ ಇಲ್ಲಿದ. ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಸರ್. ನನಗೆ ಯಾಕೆ ಬೈತೀರಾ ಸರ್? ನಿಂದೇನು ತೆಪ್ಪೇ ಇಲ್ವನಯ್ಯ? ಇಲ್ಲ ಸರ್. ಕೇಳಿಲ್ಲಿ, ಅವಳು ನಿನ್ನ ತಂಗಿ ಆಗ್ಬಿಟ್ಟಿರೋದು ಮೊದಲನೇ ತಪ್ಪು. ಅವಳನ್ನ ನಮ್ಮ ಮನೆಗೆ ಸೊಸೆ ಹಾಕಿ ಕಳ್ಸಿರೋದು ಎರಡನೇ ತಪ್ಪು. ಅವಳು ತಪ್ಪು ಮೇಲೆ ತಪ್ಪು ಮಾಡ್ತಾ ಇರೋದನ್ನು ಕಂಡು ನೀವು ಸುಮ್ಕಿದ್ದೀರಲ್ಲ, ಅದೆಲ್ಲದಕ್ಕಿಂತ ದೊಡ್ಡ ತಪ್ಪು. ಇಷ್ಟೆಲ್ಲ ತಪ್ಪು ಮಾಡಿದವ್ರಿಗೆ ನಾನು ಸಹಾಯ ಮಾಡಿಬಿಟ್ಟು ಬರೀ ಕೈ ದಾಸ ಆಗ್ಬಿಡ್ಬೇಕು ಅಂದ್ಕೊಂಡಿದ್ಯಾ ನೀನು? ನೀನಾಗ ನೀನು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸೆಕ್ಯೂರಿಟಿನ ಕರೆದು ಕುತ್ಕೆ ಆಚೆ ತಳಿಸ್ಬೇಕಾಯ್ತದೆ. ನಡ್ಲಾ ಇಲ್ಲಿಂದ ಆಚೆಗೆ. ಏನ್ಲ ಇನ್ನೂ ಇಲ್ಲೇ ನಿಂತಿದ್ಯಾ? ನಡ್ಲಾ ಆಚೆಗೆ. ಲೈ ಸೆಕ್ಯೂರಿಟಿ. ಸರ್ ಬೇಡ ಸರ್, ಬರ್ತೀನಿ. ನಡಿ. ಸಂತೋಷ್ ಅವರೇ ಇರೀರಿ, ನೀವು ಒಂದು ನಿಮಿಷ ಇಲ್ಲೇ ನಿಂತ್ಕೊಳ್ಳಿ. ಯಾಕವ ಅವ್ನು ಹೋಯ್ತಾ? ಹೋಗ್ಲಿ ಬಿಡವ. ಮಾವ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬನ್ನಿ. ಅದೇನು ಅಂತ ಇಲ್ಲೇ ಹೇಳವ. ಮಾವ, ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋ ವಿಷಯ, ಬನ್ನಿ ನೀವು. ಸರಿ ನಡೆಯವ, ಅದೇನು ಅಂತ ನೋಡೋಣ. ಸಂತೋಷ್ ಅವರೇ ಬರ್ತೀವಿ. ಲಕ್ಷ್ಮೀ ನಿವಾಸ